ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ರಿಯಾ ನನ್ಗೆ ಅಂಬಿ ಇದೆ, ನನಗೂ ಅಂಬಿಯ ಈ ರೀತಿಯಾಗಿ ರೆಡಿಯಾಗಿದ್ದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ಬಂದುಬಿಟ್ಟು ಏಪ್ರಿಲ್ 10th ರಿಸಲ್ಟ್ ದಿನ. ಸೆಕೆಂಡ್ PUC ಮಕ್ಕಳಿಗೆ ಕೂಡ ರಿಸಲ್ಟ್ ಇವತ್ತೇ. ಟೈಮ್ ಆಗಿದೆ 12:15. ದೇವರಿಗೆಲ್ಲ ದೀಪ ಹಚ್ಚಿ ಆಯಿತು. ನೆಲ ಕೂಡ ವರ್ಷಗಳನ್ನ ಕೆಳಗಡೆನೆ ಹಾಕ್ಕೊಳ್ತೀನಿ, ಯಾಕಂದರೆ ಅವಳು ಹರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಈ ಹಸೆ ಅಥವಾ ಒಲ್ಲಿ ಏನಾದರೂ ಇದ್ದರೆ ಅವಳು ಬಿದ್ದು ಬಿಡ್ತಾಳೆ. 2-3 ಸಲ ಹಾಗೆ ಆಗಿದೆ. ಹಾಗಾಗಿ ಪ್ಲೇನ್ ನೆಲದಲ್ಲೇ ಹಾಕಿಬಿಡ್ತೀನಿ, ಅವಳಿಗೂ ಕಂಫರ್ಟೇಬಲ್ ಇದೆ. ಸೊ ಎಲ್ಲ ಕೆಲಸ ಆಗಿದೆ. ಇವತ್ತು ಮೊಟ್ಟೆ ಸಾರು ಮಾಡಿದ್ದೆ, ನಿನ್ನೆ ಬಂಗಡೆ ಮೀನು ಸಾರು ಮಾಡಿದ್ದೆ, ಅದು ಖಾಲಿಯಾಗಿದೆ. ಹಾಗೆ ಇವತ್ತು ಬೆಳಿಗ್ಗೆ ಮೊಟ್ಟೆ ಸಾರನ್ನ ಮಾಡಿದ್ದೀನಿ. ಅನ್ನ ಕೂಡ ಆಯಿತು. ನಾನು ಸ್ನಾನ ಮಾಡಿ ಬಂದಷ್ಟೇ. ಇವಳಿಗೆ ಸ್ವಲ್ಪ ಲೇಟೇ ಸ್ನಾನ ಮಾಡಿಸಿದ್ದು, ಯಾಕಂದರೆ ಇವಳು ಮಲಗೋದು ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಎಲ್ಲ ಪಾಲಿಷ್ ಮಾಡಿಬಿಟ್ಟು 11 ಗಂಟೆ ಸುಲಿಗೆ ಸ್ನಾನ ಮಾಡಿಸಿದೆ. ಈಗ ಎದ್ದಿದ್ದಾಳೆ. ಹಾಯ್ ಗೊಂಬೆ, ಹಾಯ್. ಎರಡು ಸೈಡು ಗ್ಲಾಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಿಸಿಲು ಬೀಳುತ್ತೆ. ಹಾಗೆ ಮನೆ ಕೂಡ ತಂಪಿದೆ. ಕರೆಂಟ್ ಇರೋದ್ರಿಂದ ಅನಿಸ್ತಿದೆ. ಯಾಕೆ ಮಗ ಯಾಕೆ? 2-3 ದಿನ ಆಯಿತು. ವಾಯ್ಸ್ ಕೂಡ ಹೊರಟೋಗಿತ್ತು. ಸಿಕ್ಕಾಪಟ್ಟೆ ಶೀತ ಆಗಿತ್ತು. ಮಾತ್ರೆ ಎಲ್ಲ ತಗೊಂಡೆ. ಇವಳು ನಿದ್ರೆ ಕಣ್ಣಲ್ಲಿರೋದ್ರಿಂದ ಹಠ ಮಾಡ್ತಾ ಇದ್ದಾಳೆ, ಎತ್ಕೊಳ್ಳಿಲ್ಲ ಅಂತ. ನೋಡಿ 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 ನೋಡಿ, ಇದು ನಮ್ಮನೆ ಗೊಂಬೆ. ಗೊಂಬೆಯಲ್ಲಿ ಇದು ಯಾರಿದು? ಯಾರದಪ್ಪ? ಯಾರದು? ಮೊಬೈಲ್ ತಗೊಳ್ಲಿಕ್ಕೆ ಬರ್ತಾ ಇದ್ದಾಳೆ. ನೋಡಿ ನೋಡಿ. ಸೊ ಇವತ್ತು ಅವಳಿಗೊಂದು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯುಗಾದಿ ಥೀಮಲ್ಲಿ. ಸೊ ಕೆಲವೊಂದು ಬ್ಲೌಸ್ ಪೀಸ್ ಹಾಗೆ ಇತ್ತು, ಅದನ್ನೇ ಜುಗಾಡ್ ಮಾಡಿ ಅವಳಿಗೆ ಫೋಟೋಶೂಟ್ ಮಾಡ್ತೀನಿ. ಸೊ ಈಗ ನಾನು ಸ್ನಾನ ಮಾಡಿದ್ದೆ, ಬಟ್ಟೆ ಕೂಡ ಹಾಗೆ ಇದೆ, ಅದನ್ನು ಒಗೆದ್ಬಿಟ್ಟು ಬರಬೇಕು. ಸೊ ಇವಳಿಗೆ ಕಲ್ಸಕ್ರೆಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದಾದ ನಂತರ ಆರಿದ ನಂತರ ಇವಳಿಗೆ ಕುಡಿಸ್ಬೇಕು. ಬಾಟಲ್ನ ಕೂಡ ತೊಳಿಬೇಕು ಅಂತ ಇಟ್ಟಿದ್ದೀನಿ. ಇವರು ಸ್ನಾನ ಮಾಡ್ತಾ ಇದ್ದಾರೆ. ಸೊ ಅವ್ರು ಬಂದ ತಕ್ಷಣ ನಾನು ಹೋಗ್ತೀನಿ. ಯಾರಾದ್ರೂ ಒಬ್ಬರು ಬೇಕು, ಯಾಕಂದರೆ ಹರಿತಾಳಲ್ಲ, ಬಿದ್ದುಬಿಟ್ರೆ ಕಷ್ಟ. ಇಲ್ಲಿ ನೋಡ್ತಿರ್ಬೋದು, ಇದು ತಗ್ಗಿದೆ ಜಗಲಿ. ಸೊ ಇಲ್ಲಿಂದ ಬಿದ್ದರೆ ತುಂಬ ಏಟಾಗುತ್ತೆ, ಅದಕ್ಕೋಸ್ಕರ ಹರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಯಾಕೆ ಮಗ ಯಾಕೆ? ಹೈ ಹೈ, ಆಟ ಆಡೋದು ಗೊಂಬೆ, ಆಟ ಆಡ್ತ್ರಿ. ಗೀ 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 ಗೀ. ಪಪ್ಪ ಎಲ್ಲಿ? ಪಪ್ಪ ಎಲ್ಲಿ ಮಗ? ಬ್ರೂ ಹೋಗುವ, ಬ್ರೂ ಹಪ್ಪ ಮಗ, ಬ್ರೂ. ಚೀಕಲ್ಲಿ ಚೀ. ನಮ್ಮನೆ ಬರ್ತಿದ್ದು ಮಕ್ಕಳೆಲ್ಲ ರಿಸಲ್ಟ್ ನೋಡ್ಕೊಂಡು ಬಂದರು. ಸಂಜೆ ಬರ್ತಾರೆ ಅಂತ ಹೇಳಿದರೆ, ನೋಡಬೇಕು. ವಿಡಿಯೋನ ಸಂಜೆ ಮಾಡ್ತೀನಿ. ಇವಳಿಗೆ ಫೋಟೋಶೂಟ್ ಮಾಡಲಿಕ್ಕೆ ತುಂಬ ಮಕ್ಕಳು ಹೆಲ್ಪ್ ಮಾಡ್ತಾರೆ. 7 ಮಂತ್ ಇದು ಮಾಡಬೇಕು, ಯುಗಾದಿ ಥೀಮಲ್ಲಿ. ನಿನ್ನೆ ಮಾಡಬೇಕು ಅಂದ್ಕೊಂಡೆ, ಆಗಿರಲಿಲ್ಲ. ನನಗೂ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಮಾಡಿಲ್ಲ. ಇವತ್ತು ಮಾಡ್ತೀನಿ.
ರಿಯಾ ಹಾಯ್ ಇಲ್ಲಿ ಹಾಯ್ Hey Gombe. Gombe. Gombe đi. Tên mười hệ. Được anh. ಶಾಕಿ ಹತ್ತಿಲ್ಲ ಮಕ್ಕಳೇ ನಮ್ಗೆ ರಿಯಾ ಹೆದರ್ಕೊಂಬೇಡ ಹುಲಿ ಹುಲಿ ಹಿಂದಿನ ಫ್ಯಾನ್ ನಿನ್ಸಿಯಾ ಫ್ಯಾನ್ ಶೀಲಾ ಶೀಲಾ ಕೆ ನೀ ಬದಿ ತಾಗಿ ಬೇರೆ ಮಂಡಿ ವಿಡಿಯೋನ ಇರ್ತಿತ್ತ ಮುಂದೆ ಹಿಂದಿಂದ ಹೊಟ್ಟೆ ಯಾರು ಹೇಳಲಿಲ್ಲ ಸ್ಟಾರ್ಟ್ ಮನು ಅಣ್ಣ ಹ್ಯಾಪಿ ಬರ್ತ್ಡೇ ಮನು ಅಣ್ಣನ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಮನು ಹ್ಯಾಪಿ ಬರ್ತ್ಡೇ ಟು ಯು ಅಯ್ಯೋ ಬಿಡುದಿಲ್ಲ ಹ್ಯಾಪಿ ಬರ್ಡೇ ತಾನ್ ಬಾಯ್ ಹಾಕೊಂಡೀಗ ಎಲ್ಲ ತಿರಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನಿವತ್ತು ಊಟಕ್ಕೆ ಹೋಗಿದ್ದೆ. ಯಕ್ಷಗಾನ ಇತ್ತು ಇಲ್ಲೇ ಮನೆ ಹಿಂದುಗಡೆ ಒಬ್ಬರ ಮನೆಯಲ್ಲಿ ದೇವಸ್ಥಾನದಲ್ಲಿ ಊಟ. ಸೊ ಮಗಳನ್ನೇ ಎದ್ದಿದ್ದಾಳೆ, 1:30 ಆಗಿದೆ ಟೈಮ್. ಹಾಯ್ ಗೊಂಬೆ, ನನಗೂ ಅಂಬೆ ಇದೆ, ನನಗೂ ಅಂಬ್ಯ. ಸೊ ಪಕ್ಕದ ಮನೆ ಅಜ್ಜಿ ಇದ್ದಿದ್ರು ನೋಡ್ಕೊಳ್ಳಿಕ್ಕೆ. ಅಜ್ಜಿಗಿದ್ರೆ ಅವರಿಗೆ ಎತ್ತಲಿಕ್ಕೆ ಕಷ್ಟ ಆಗುತ್ತೆ. ಓಡೋಡಿ ಬಂದೆ, ಮಗ ನೋಡ್ತಾ ಇದ್ದಾಳೆ. ಯಾರದು
ಉಯ್ ಯಾರಿದು ಯಾರಿದು ಈಗ ಹರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹರಿಲಿಕ್ಕೆ ಅಂದರೆ ಮುಂದೆ ಹೋಗ್ತಾಳೆ. ತುಂಬ ಕಷ್ಟ ಹಿಡಿಯೋದು, ಬಿದ್ದರೆ ಕಷ್ಟ ಆಗುತ್ತೆ. ಇಲ್ಲಿ ಏರ್ ತಗ್ಗಿರೋದ್ರಿಂದ ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಕಾಗಲ್ಲ. ಸೊ ಓಡೋಡಿ ಬಂದೆ, ಮಗಳು ಹೇಳ್ತಾಳೇನೋ ಅಂತ. ಯಾವತ್ತು ಇಷ್ಟೊತ್ತು ಮನಿಕಂತಿಲ್ಲಲ್ಲ ನಮ್ಮನೆ ಮಗು. ನಾನು ಮೊಬೈಲ್ ನೋಡ್ಕೊಂಡು ಮಾತಾಡ್ತಿದ್ದೀನಲ್ಲ, ನನ್ನ ನೋಡೋದು ಮೊಬೈಲ್ನ ನೋಡೋದು, ನನ್ನ ನೋಡೋದು ಮೊಬೈಲ್ನ ನೋಡೋದು, ಎರಡೂ ಮಾಡ್ತಾ ಇದ್ದಾರೆ. ಹಾಯ್ ಎದ್ರಿ ಮಗ. ಸಂಡೇ ಇವತ್ತು, ಅಂಬೇಡ್ಕರ್ ಜಯಂತಿ. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಬರ್ತಾ ಇಲ್ಲ. ಕಡೆ ಒಂದು ಸಿಕ್ಕಾಪಟ್ಟೆ ಸಮಸ್ಯೆ ಅಂದರೆ ಈಗಲೇ 2 ತಿಂಗಳಿಗೆ ಯಾವ ರೀತಿ ಕಳೆಯೋದು ಅಂತ. ಪಕ್ಕದ ಮನೆಯಲ್ಲಿ ನೀರು ತರಿಸ್ಕೊಂಡು ಒಂದು 2 ಟ್ಯಾಂಕ್ ಅನಿಸುತ್ತೆ. ಮಗು ಇದು ಚಿಕ್ಕದು, ಹಾಗಾಗಿ ನೋಡಬೇಕು ಈಗ. ಸೊ ದೇವಸ್ಥಾನದಲ್ಲಿ 2 ದಿನ ಬಿಟ್ಟರೆ ಜಾತ್ರೆ ಇದೆ. ಜಾತ್ರೆಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಸರ್ಕಸ್ ಬಾ ಬಾ ತಗೋ, ಮೊಬೈಲ್ ತಗೋ, ಬಾ ಬಾ ಬಾ. ತಗೊಳ್ಳಿ ಮಗ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಮೊಬೈಲ್ ತಗೊಳ್ಳಿ. ಹೋಗಿ ಹೋಗಿ ಹೋಗಿ. ಓಕೆ, ವೆರಿ ಗುಡ್ ಗರ್ಲ್. ಓಕೆ ಹೋಗಿ ಹೋಗಿ ಮಗ, ಹೋಗಿ. ಸೊ ಈ ರೀತಿಯಾಗಿ ಹತ್ತಿರ ಬರ್ತಾಳೆ ನೋಡಿ ನೋಡಿ. ಬರೇ ಆಯತ್ತ. ಏನಾದರೂ ಇಟ್ಟರೆ ಬೇಗ ಹೋಗಿ ತೆಕ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಕ್ಲೀನ್ ಮಾಡಬೇಕು, ಹಾಗೆ ಅನ್ನನ ತಿನ್ನಿಸ್ಬೇಕು. ಸಂಜೆ ಆದರೆ ವೀಡಿಯೋನ ಮಾಡ್ತೀನಿ ಕಂಟಿನ್ಯೂ ಮಾಡಿ. ಸೊ ಈ ರೀತಿಯಾಗಿ ರೆಡಿಯಾಗಿದ್ದೆ. ನನಗೆ ಈ ಡ್ರೆಸ್ ತುಂಬಾ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ. ಕಾಟನ್ ಮತ್ತು ತುಂಬ ಸೆಕೆ ಕೂಡ ಆಗಲ್ಲ, ಕಾಯಿನಾಗ್ತಿರೋದು. ಸೊ ಈ ರೀತಿಯಾಗಿ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಕ್ಲಿಪ್ ಮಾಡಿಬಿಟ್ಟು ಒದ್ದೆ ಇದೆ ಫುಲ್ಲು. ಮ್ಯಾಚಿಂಗ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಹೋಗಿ ಬಂದಲ್ಲ, ಫುಲ್ ಬಿಸಿಲಿಗೆ ಟ್ಯಾನ್ ಆಗಿದ್ದೀನಿ. ಹೋಗಬೇಕಿದ್ರೆ ವೀಡಿಯೋ ಮಾಡೋದು ಮರ್ತೋಯ್ತು. ಹೀಗೆ ಆಗುತ್ತೆ, ಹೆಚ್ಚಿನ ಸಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ನೆನಪಿರಲ್ಲ, ಗಡ್ಬಿಡಿ ಆಗುತ್ತೆ. ಹಾಗಾಗಿ ವೀಡಿಯೋನ ಮಾಡ್ಕೊಂಡಿರಲ್ಲ ಹೆಚ್ಚಾಗಿ. ಬಂದಮೇಲೆ ಈ ರೀತಿ ಆಗಿರ್ತೀನಿ, ಯಾಕೆ ಮಾಡೋದು ಅನಿಸುತ್ತೆ ಅಷ್ಟೇ.